ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ರಾಷ್ಟ್ರೀಯ ಕೃಷಿ ಸಮ್ಮೇಳನ ಹಿಂಗಾರಿ ಬೆಳೆಗಳ ಅಭಿಯಾನ 2025 ಸೆಪ್ಟೆಂಬರ್ 15 ಮತ್ತು 16 ಅಂದರೆ ನಿನ್ನೆ ಮತ್ತು ಈ ದಿನ ಭಾರತ ರತ್ನ ಸಿ ಸುಬ್ರಹ್ಮಣ್ಯಂ ಆಡಿಟೋರಿಯಂ, ನಾಸ್ಕ್ ಕಾಂಪ್ಲೆಕ್ಸ್, ಪೂಸಾ, ನವದೆಹಲಿಯಲ್ಲಿ ಆಯೋಜಿಸಿತ್ತು. ಈ 2 ದಿನಗಳ ರಾಷ್ಟ್ರೀಯ ಸಮ್ಮೇಳನದಲ್ಲಿ ದೇಶದ ಕೃಷಿ ತಜ್ಞರು, ವಿಜ್ಞಾನಿಗಳು, ರಾಜ್ಯ ಸರ್ಕಾರಗಳ ಹಿರಿಯ ಪ್ರತಿನಿಧಿಗಳು ಒಂದೇ ವೇದಿಕೆಯಲ್ಲಿ 2025-26 ಹಿಂಗಾರು ಬಿತ್ತನೆ ಹಂಗಾಮಿಗೆ ಸಂಬಂಧಿಸಿದ ಸಿದ್ಧತೆಗಳು, ಉತ್ಪಾದನಾ ಗುರಿಗಳು, ನೂತನ ತಾಂತ್ರಿಕತೆಗಳನ್ನು ಕುರಿತ ಚರ್ಚೆಯನ್ನ ನಡೆಸಿದ್ರು. ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು ವಹಿಸಿದ್ದರು. ಈ ಸಂದರ್ಭದಲ್ಲಿ ವಿವಿಧ ರಾಜ್ಯಗಳ ಕೃಷಿ ಸಚಿವರು, ಕೃಷಿ ಮತ್ತು ರೈತರ ಕಲ್ಯಾಣ ಕಾರ್ಯದರ್ಶಿಗಳು, ಐಸಿಎಆರ್ ಮಹಾನಿರ್ದೇಶಕರು ಹಾಗೂ ಇತರೆ ಸಚಿವಾಲಯಗಳು, ಇಲಾಖೆಗಳು ಮತ್ತು ರಾಜ್ಯಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಚರ್ಚೆಗಳು ಮುಖ್ಯವಾಗಿ ಕೃಷಿ ಸವಾಲುಗಳು ಮತ್ತು ಹಿಂಗಾರು ಬೆಳೆಗಾರ ರೈತರಿಗೆ ಹೆಚ್ಚಿನ ಪ್ರಯೋಜನ ಒದಗಿಸುವ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿತ್ತು. ಮೊದಲ ದಿನ ಅಂದರೆ ನಿನ್ನೆ ಕೇಂದ್ರ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ಪ್ರಮುಖ ವಿಷಯವನ್ನು ಚರ್ಚಿಸಿದ್ರು. ಇಂದು ಕೇಂದ್ರ ಕೃಷಿ ಸಚಿವರು, ರಾಜ್ಯ ಸಚಿವರು ಮತ್ತು ರಾಜ್ಯಗಳ ಕೃಷಿ ಸಚಿವರೊಂದಿಗೆ ವಿಸ್ತೃತ ಚರ್ಚೆ ನಡೆಯಿತು. ನೂತನ ತಂತ್ರಜ್ಞಾನಗಳು ಮತ್ತು ಗುಣಮಟ್ಟದ ಬೀಜಗಳನ್ನು ರೈತರಿಗೆ ತಲುಪಿಸುವ ತಾಂತ್ರಿಕತೆಗಳನ್ನು ಕುರಿತಂತೆ ಆಳವಾದ ಪರಿಶೀಲನೆ ಕೂಡ ನಡೆಯಿತು. ಮೊದಲ ಬಾರಿಗೆ ಕೃಷಿ ವಿಜ್ಞಾನ ಕೇಂದ್ರಗಳ ವಿಜ್ಞಾನಿಗಳನ್ನು ಸಹ ಪ್ರಾದೇಶಿಕ ಅನುಭವಗಳು ಮತ್ತು ಸವಾಲುಗಳನ್ನು ಹಂಚಿಕೊಳ್ಳಲು ಆಹ್ವಾನಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ತಾಂತ್ರಿಕ ಅಧಿವೇಶನಗಳು ಮತ್ತು ತಜ್ಞರ ಪ್ರಸ್ತುತಿಗಳು ಹಾಗೂ ಮುಕ್ತ ಚರ್ಚೆಗಳು ನಡೆಯಿತು. ಪ್ರಮುಖ ಕೇಂದ್ರೀಕೃತ ವಿಷಯಗಳೆಂದರೆ ಹವಾಮಾನ ಪ್ರತಿರೋಧಕತೆ, ಮಣ್ಣಿನ ಆರೋಗ್ಯ, ಸಮತೋಲನ ಗೊಬ್ಬರ ಬಳಕೆ, ಉತ್ತಮ ಮಣ್ಣು ನಿರ್ವಹಣೆ ಮತ್ತು ಸಮತೋಲನ ಪೋಷಕಾಂಶಗಳ ಮೇಲೆ ಒತ್ತು, ಗುಣಮಟ್ಟದ ಬೀಜಗಳು, ಗೊಬ್ಬರಗಳು, ಕೀಟನಾಶಕಗಳು, ತೋಟಗಾರಿಕೆ ವೈವಿಧ್ಯೀಕರಣ, ಆದಾಯ ವೃದ್ಧಿ ಮತ್ತು ರಫ್ತು ಸಾಮರ್ಥ್ಯದ ತಂತ್ರಜ್ಞಾನಗಳು, ವಿಸ್ತರಣೆ ಸೇವೆಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳ ಪಾತ್ರ, ರೈತರಿಗೆ ನೂತನ ತಂತ್ರಜ್ಞಾನವನ್ನು ತಲುಪಿಸುವುದು, ಕೇಂದ್ರ ಪ್ರಾಯೋಜಿತ ಯೋಜನೆಗಳ ಏಕೀಕರಣ, ಯೋಜನೆಗಳ ಉತ್ತಮ ಸಮನ್ವಯ ಮತ್ತು ರಾಜ್ಯಗಳ ಅಧಿಕಾರಿಗಳ ಅನುಭವ ಹಂಚಿಕೆ, ಸ್ವಾಭಾವಿಕ ಕೃಷಿ, ಕಡಿಮೆ ವೆಚ್ಚದ ಮತ್ತು ಪರಿಸರ ಸ್ನೇಹಿ ಕೃಷಿ ಪದ್ಧತಿಗಳು, ಬೇಳೆ ಮತ್ತು ಎಣ್ಣೆ ಬೀಜಗಳ ಮೇಲೆ ಒತ್ತು ನೀಡುವ ಬೆಳೆ ವೈವಿಧ್ಯೀಕರಣ, ಸ್ವಾವಲಂಬನೆ ಮತ್ತು ಪೌಷ್ಟಿಕ ಭದ್ರತೆಗಾಗಿ ಹಿಂಗಾರು ಹಂಗಾಮಿನಲ್ಲಿ ಬೆಳೆ ವಿಸ್ತರಣೆ, ಹಿಂಗಾರು ಬೆಳೆಗಳಿಗೆ ಗೊಬ್ಬರಗಳ ಲಭ್ಯತೆ, ಸಮಯೋಚಿತ ಪೂರೈಕೆ ಮತ್ತು ವಿತರಣೆ ವ್ಯವಸ್ಥೆಯ ಪರಿಶೀಲನೆ, ಸಮಗ್ರ ಕೃಷಿ ಪದ್ಧತಿಗಳು. ಸಮ್ಮೇಳನದಲ್ಲಿ ವಿವಿಧ ರಾಜ್ಯಗಳ ಯಶೋಗಾಥೆಗಳು ಮತ್ತು ಉತ್ತಮ ಪದ್ಧತಿಗಳನ್ನು ಕೂಡ ಹಂಚಿಕೊಳ್ಳಲಾಯಿತು. ಹವಾಮಾನ, ಗೊಬ್ಬರ ನಿರ್ವಹಣೆ, ಕೃಷಿ ಸಂಶೋಧನೆ ಮತ್ತು ತಾಂತ್ರಿಕತೆಯನ್ನು ಕುರಿತು ತಜ್ಞರು ಮಾಹಿತಿಯನ್ನು ನೀಡಿದರು. 2025-26 ಹಿಂಗಾರು ಬೆಳೆಗಳ ಸಮ್ಮೇಳನದ ಫಲಶ್ರುತಿ ಎಂದರೆ ರೈತರಿಗೆ ಉತ್ತಮ ತಾಂತ್ರಿಕತೆಗಳ ಮೇಲೆ ಬೆಳಕು ಚೆಲ್ಲುವುದು, ರೈತರ ಆದಾಯ ಹೆಚ್ಚಿಸುವಿಕೆ ಮತ್ತು ರಾಷ್ಟ್ರೀಯ ಆಹಾರ ಭದ್ರತೆಯನ್ನು ಬಲಪಡಿಸುವತ್ತ ಒಂದು ಪ್ರಮುಖ ಹೆಜ್ಜೆಯಾಯಿತು.